ಟೀಂ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಪಹಲ್ಗಾಮ್ ದಾಳಿಯ ಸಂತ್ರಸ್ತರಿಗೆ ಪಂದ್ಯಾವಳಿಯಿಂದ ಬಂದ ತಮ್ಮ ಎಲ್ಲ ವೈಯಕ್ತಿಕ ಪಂದ್ಯದ ಶುಲ್ಕವನ್ನ ದೇಣಿಗೆ ಕೊಟ್ಟಿದ್ದಾರೆ. ನಮ್ಮ ಸಶಸ್ತ್ರ ಪಡೆಗಳು ಮತ್ತು ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಿಂದ ಬಳಲ್ತಾ ಇರೋ ನಾಗರಿಕರ ಕುಟುಂಬಗಳನ್ನ ಬೆಂಬಲಿಸೋಕೆ ನಾವು ಈ ಪಂದ್ಯಾವಳಿಯಿಂದ ಬಂದ ನನ್ನ ಪಂದ್ಯ ಶುಲ್ಕವನ್ನ ದೇಣಿಗೆ ನೀಡೋಕೆ ನಿರ್ಧರಿಸಿದ್ದೇನೆ. ನನ್ನ ಜೊತೆಗೆ ಸಹಕರಿಸಿ, ಜೈ ಹಿಂದ್ ಅಂತ ಎಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ. ಹೌದು, ಏಷ್ಯಾ ಕಪ್ ಗೆದ್ದ ಬಳಿಕ ಭಾರತೀಯ ಟಿ20 ನಾಯಕ ಸೂರ್ಯಕುಮಾರ್ ಯಾದವ್ ಇಂಥದ್ದೊಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇದು ಅಬ್ಬರ ನಾಡಿನಲ್ಲಿ ನಡೆದ ಇಂಡೋ ಪಾಕ್ ಕ್ರಿಕೆಟ್ ವಾರ್ ಹಿಂದೆಂದೂ ನಡೆಯದ, ಯಾರು ಊಹಿಸಿಕೊಳ್ಳದ ಘಟನೆಗೆ ಸಾಕ್ಷಿಯಾಗಿದೆ. 2025ರ ಏಷ್ಯಾ ಕಪ್ ಕ್ರಿಕೆಟ್ ರಸದೌತಣದಲ್ಲಿ ಧಗಧಗಿಸಿದ ಸಿಂಧೂರ ಸೇಡು ಹೊಸ ಅಧ್ಯಾಯ ಬರೆಯುವಂತೆ ಮಾಡಿದೆ. ಬದ್ಧ ವೈರಿಗಳ ಕಾದಾಟದಲ್ಲಿ ಗೆದ್ದು ಬೀಗಿದ ಭಾರತ. ಮ್ಯಾಚ್ ಮುಗಿದ ಮೇಲೂ ಸಿಂಧೂರ ಸಮರ ನಡೆದಿದೆ. ಅದು ಸಂಭ್ರಮದ ತಾಣವಾಗಬೇಕಿದ್ದ ಜಾಗ. ಆದ್ರೆ ಅಲ್ಲಿ ನಡೆದಿದ್ದು ಮಾತ್ರ ಹೈಡ್ರಾಮಾ. ಭಾರತ ಮ್ಯಾಚ್ ಗೆದ್ದಾಗಿತ್ತು, ಏಷ್ಯಾದ ನಂಬರ್ 1 ಟೀಮ್ ಆಗಿ ಹೊರಹೊಮ್ಮಿತ್ತು. ಪಾಕಿಸ್ತಾನಕ್ಕೆ ಉರಿ ಜಾಸ್ತಿ ಆಗ್ಬಿಟ್ಟಿತ್ತು. ಈ ನಡುವೆ ಟ್ರೋಫಿ ಹೈಡ್ರಾಮಾ ಎಲ್ಲರ ಗಮನ ಸೆಳೀತು. ಮ್ಯಾಚ್ ಗೆದ್ದ ಮೇಲೂ 2 ದೇಶಗಳ ನಡುವಿನ ವಾರ್ ತಣ್ಣಗಾಗ್ಲೇ ಇಲ್ಲ. ಇದು ಕೇವಲ ಒಂದೇ ಒಂದು ದಿನದ ಕ್ರಿಕೆಟ್ ಸಮರ ಆಗಿರಲಿಲ್ಲ. ಏಷ್ಯಾ ಕಪ್ ಆರಂಭದಲ್ಲೇ ನಡೆದ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ನಿಂದ ಶುರುವಾದ ಕ್ರಿಕೆಟ್ ಯುದ್ಧ ಸೇಡಿಗೆ ಸೇಡು, ಜಿದ್ದಿಗೆ ಜಿದ್ದು, ಏಟಿಗೆ ಎದುರೇಟು ಕಂಡ್ರು ಕ್ರಿಕೆಟ್ ಫ್ಯಾನ್ಸ್. ಪಹಲ್ಗಾಮ್ ದಾಳಿ, ಆಪರೇಷನ್ ಸಿಂಧೂರ ಬಳಿಕ ಉಭಯ ದೇಶಗಳ ನಡುವೆ ನಡೆದ ಮೊದಲ ಸರಣಿ ಇದು. ಪಾಪಿಗಳ ಜೊತೆ ಮ್ಯಾಚ್ ಬೇಡ ಅಂತಾನೆ ಅನೇಕರು ಬಾಯ್ಕಾಟ್ ಮಾಡಿದ್ರು. ಆದ್ರೆ ಮೈದಾನದಲ್ಲಿ ಟೀಂ ಇಂಡಿಯಾ ಭಾರತೀಯರ ಮನಸ್ಸು ಗೆದ್ದಿತ್ತು. ಪಾಪಿಗಳ ರಾಷ್ಟ್ರದ ಆಟಗಾರರ ಜೊತೆಗೆ ಕೈ ಕುಲುಕೋದು ಬಿಡಿ, ಮುಖಕ್ಕೆ ಮುಖ ಕೊಟ್ಟು ನೋಡ್ಲಿಲ್ಲ, ಮಾತಾಡ್ಲೇ ಇಲ್ಲ. ಅಲ್ಲಿಂದ ಶುರುವಾಗಿದ್ದ ಹ್ಯಾಂಡ್ ಶೇಕ್ ವಾರ್ ಟೂರ್ನಿ ಮುಗಿದ್ರೂ ಮುಕ್ತಾಯ ಆಗಿರ್ಲಿಲ್ಲ. ಅದು ಕೊನೆಯಲ್ಲಿ ಸಮಾರೋಪ ಸಮಾರಂಭದಲ್ಲಿ ಹೈ ಡ್ರಾಮಾವನ್ನೇ ಸೃಷ್ಟಿ ಮಾಡ್ತು. ಅಲ್ಲಿ ಆಗಿದ್ದೇನು, ಯಾಕೆ ಹೀಗ್ ಮಾಡಿದ್ರು, ಯಾರ ತಪ್ಪು, ಹೀಗೆ ಬಹಳ ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಿರಬಹುದು. ಅದಕ್ಕೆ ನಿಮ್ಗೆ ಸಿಂಪಲ್ ಆಗಿ ಹೇಳುವ ಪ್ರಯತ್ನವನ್ನ ಮಾಡ್ತೀವಿ ನೋಡಿ. ಟೀಂ ಇಂಡಿಯಾ ಫೈನಲ್ ಮ್ಯಾಚ್ ಗೆದ್ದ ಮೇಲೆ ಟ್ರೋಫಿ ವಿತರಣಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಪಾಕಿಸ್ತಾನ ಸಚಿವ ಹಾಗೂ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಮುಖ್ಯಸ್ಥ ಮೊಯ್ಸಿನ್ ನಖ್ವಿ ಕೈಯಿಂದ ನಾವು ಟ್ರೋಫಿ ತೆಗೆದುಕೊಳ್ಳಲ್ಲ ಅಂತ ಟೀಂ ಇಂಡಿಯಾ ಕಡ್ಡಿ ತುಂಡಾಗುವಂತೆ ಹೇಳಿತ್ತು. ಒಂದ್ ಕಡೆ ಸ್ಟೇಜ್ ಮೇಲೆ ಮೊಯ್ಸಿನ್ ನಖ್ವಿ ಜೊತೆಗೆ ಉಳಿದವರು ಟೀಂ ಇಂಡಿಯಾ ಆಟಗಾರರಿಗಾಗಿ ಕಾಯ್ತಾ ಇದ್ರೆ, ಇತ್ತ ನಮ್ಗೆ ಟ್ರೋಫಿನೇ ಬೇಕಾಗಿಲ್ಲ ಅಂತ ಆಟಗಾರರು ಆರಾಮಾಗಿ ಮೈದಾನದಲ್ಲೇ ಸೈಡ್ಗೆ ಕುಳಿತುಕೊಂಡ್ಬಿಟ್ರು. ಕೊನೆಗೆ ಆಗಿದ್ದೇನು ಗೊತ್ತಾ, ಟೀಂ ಇಂಡಿಯಾ ನಿರ್ಧಾರಕ್ಕೆ ಮುಖ ಗಂಟು ಹಾಕೊಂಡ ಮೊಯ್ಸಿನ್ ನಖ್ವಿ ಟ್ರೋಫಿ ಜೊತೆಗೆ ಮೈದಾನದ ಹೊರಗೆ ನಡೆದು ಹೋದ. ಯಾವುದೇ ಪಾಕಿಸ್ತಾನಿ ಮೂಲದವರಿಂದ ಟೀಂ ಇಂಡಿಯಾ ಟ್ರೋಫಿ ಅಥವಾ ಪ್ರಶಸ್ತಿಗಳನ್ನ ಸ್ವೀಕರಿಸೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿತ್ತು. ಎಸ್, ಪಾಕಿಸ್ತಾನದ ಸಚಿವ ಹಾಗೂ ಎಸಿಸಿ ಮುಖ್ಯಸ್ಥ ಮೊಯ್ಸಿನ್ ನಖ್ವಿಯಿಂದ ಏಷ್ಯಾ ಕಪ್ ಟ್ರೋಫಿ ಸ್ವೀಕರಿಸೋಕೆ ಭಾರತ ತಂಡ ನಿರಾಕರಿಸಿದೆ. ಮೊಯ್ಸಿನ್ ನಖ್ವಿಯಿಂದ ಪ್ರಶಸ್ತಿ ಸ್ವೀಕರಿಸೋಕೆ ನಿರಾಕರಿಸಿರೋದು ಪಾಕ್ಗೆ ದೊಡ್ಡ ಮುಖಭಂಗ ಆಗಿದೆ. ಇದು ಸೋಲಿಗಿಂತ ಹೆಚ್ಚಿನ ಉರಿ ತಂದಿದೆ. ಟೀಂ ಇಂಡಿಯಾ ಟ್ರೋಫಿ ಸ್ವೀಕರಿಸೋಕೆ ಮುಂದೆ ಬಾರದಿದ್ದಾಗ ನಿರೂಪಕ ಸೈಮನ್ ಡೋಲ್ ಭಾರತ ತನ್ನ ಪ್ರಶಸ್ತಿಗಳನ್ನ ಸ್ವೀಕರಿಸೋಕೆ ನಿರಾಕರಿಸಿದೆ. ಆದ್ದರಿಂದ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಮುಕ್ತಾಯಗೊಳಿಸಲಾಗ್ತಾ ಇದೆ ಅಂತ ಘೋಷಿಸಿದ್ರು. ಭಾರತ ತಂಡ ಏಷ್ಯಾ ಕಪ್ 2025ರ ಟ್ರೋಫಿ ಇಲ್ಲದೆ ಫೋಟೋಗೆ ಪೋಸ್ ನೀಡ್ತು. ಸೂರ್ಯಕುಮಾರ್ ಟ್ರೋಫಿ ಎತ್ತುಕೊಂಡು ಬರುವಂತೆ ನಟನೆ ಮಾಡಿದ್ರೆ ಟ್ರೋಫಿ ಇದೆ ಎನ್ನುವಂತೆ ಭಾವಿಸಿ ಎಲ್ಲ ಆಟಗಾರರು ಹಾಗೂ ಕೋಚಿಂಗ್ ಸಿಬ್ಬಂದಿ ಖುಷಿ ಪಟ್ರು. ಟ್ರೋಫಿ ಒಂದೇ ಅಲ್ಲ, ಏಷ್ಯಾ ಕಪ್ ಫೈನಲ್ನಲ್ಲಿ ನಡೆದ ಹೈಡ್ರಾಮಾಗಳು ಒಂದಾ ಎರಡ. ಲೆಕ್ಕ ಹಾಕ್ತಾ ಹೋದ್ರೆ ಇದು ಕ್ರಿಕೆಟ್ ಅನ್ನೋದಕ್ಕಿಂತ ಪೊಲಿಟಿಕಲ್ ವಾರ್ ಅನ್ನುವಂತೆ ಆಗಿತ್ತು. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸೂಪರ್ 4 ಪಂದ್ಯದಲ್ಲಿ ಪಾಕ್ ವೇಗಿ ಹ್ಯಾರಿಸ್ ರಹೂಫ್ ಕ್ರೀಡಾಂಗಣದಲ್ಲಿದ್ದ ಭಾರತೀಯ ಅಭಿಮಾನಿಗಳ ಕಡೆಗೆ ವಿಮಾನ ಉರುಳಿ ಬೀಳುವ ಸನ್ನೆಯನ್ನ ಮಾಡಿದ್ರು. ಅವರ ಅನುಚಿತ ವರ್ತನೆಗೆ ದಂಡವನ್ನು ಕೂಡ ವಿಧಿಸಲಾಗಿತ್ತು. ಫೈನಲ್ ಪಂದ್ಯದಲ್ಲಿ ಹ್ಯಾರಿಸ್ ರಹೂಫ್ಗೆ ಯಾರ್ಕರ್ ಮೂಲಕ ಕ್ಲೀನ್ ಬೋಲ್ಡ್ ಮಾಡಿದ ಬೂಮ್ರಾ ವಿಮಾನ ಉರುಳಿ ಬೀಳುವ ಸನ್ನೆ ಮೂಲಕವೇ ಸಂಭ್ರಮಾಚರಣೆ ಮಾಡುವ ಪಾಕ್ ಆಟಗಾರನಿಗೆ ತಿರುಗೇಟನ್ನ ಕೊಟ್ರು. ಪಂದ್ಯದ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಸೂರ್ಯಕುಮಾರ್ ಯಾದವ್ ಇದನ್ನ ಭಾರತೀಯ ಸೇನೆಗೆ ಸಮರ್ಪಿಸಲಾಗಿದೆ ಅಂತ ಘೋಷಣೆ ಮಾಡಿಕೊಂಡ್ರು. ಭಾರತದ ಟಿ20 ಆಟಗಾರರು ಪ್ರತಿ ಪಂದ್ಯಕ್ಕೆ 4 ಲಕ್ಷ ರೂಪಾಯಿ ಗಳಿಸ್ತಾರೆ. 2025ರ ಏಷ್ಯಾ ಕಪ್ನಲ್ಲಿ 7 ಪಂದ್ಯಗಳೊಂದಿಗೆ ಸೂರ್ಯಕುಮಾರ್ ಯಾದವ್
ಸಶಸ್ತ್ರ ಪಡೆಗಳು ಮತ್ತು ಪಹಲ್ಗಾಮ್ ಸಂತ್ರಸ್ತರಿಗೆ 28 ಲಕ್ಷ ರೂಪಾಯಿ ದೇಣಿಗೆ ನೀಡಲಿದ್ದಾರೆ. ಟೀಂ ಇಂಡಿಯಾದ ಒಗ್ಗಟ್ಟು ಪ್ರದರ್ಶಿಸೋಕೆ ಮತ್ತು ಸೈನಿಕರ ಧೈರ್ಯವನ್ನು ಗೌರವಿಸೋಕೆ ಬಯಸುತ್ತೆ. ನಮ್ಮ ದೇಶದ ಸೈನಿಕರು ನಮ್ಮೆಲ್ಲರಿಗೂ ಸ್ಫೂರ್ತಿಯನ್ನು ನೀಡ್ತಾ ಇರ್ತಾರೆ. ಅವರನ್ನ ನಗಿಸೋಕೆ ನಮಗೆ ಅವಕಾಶ ಸಿಕ್ಕಾಗ್ಲೆಲ್ಲವೂ ನಾವು ಅವರಿಗೆ ಮೈದಾನದಲ್ಲಿ ಹೆಚ್ಚಿನ ಕಾರಣಗಳನ್ನ ನೀಡ್ತೇವೆ ಅಂತ ಹೇಳಿದ್ರು. ಸೂರ್ಯಕುಮಾರ್ ಯಾದವ್ ಭಾರತೀಯ ಸೇನೆ ಮತ್ತು ಪಹಲ್ಗಾಮ್ ಸಂತ್ರಸ್ತರಿಗೆ ದೇಣಿಗೆ ನೀಡುವಾಗ ಹೊರಗಿಡುತ್ತಾರೆ ಎಂಬುದು ಸ್ಪಷ್ಟಪಡಿಸಿಲ್ಲ. ಪಾಕ್ ಆಟಗಾರರಿಗೆ ಭಾರತೀಯ ಕ್ರಿಕೆಟ್ ಸೇನೆ ಭಾರೀ ಏಟು ಕೊಟ್ಟಿದೆ. ತಿಲಕ್ ವರ್ಮಾ ಅವರ ಅಮೋಘ ಆಟದಿಂದ ದೊಡ್ಡ ಗೆಲುವು ಸಿಕ್ಕಿದೆ. ಟ್ರೋಫಿ ವಾರ್ ಐಸಿಸಿಗೂ ದೊಡ್ಡ ತಲೆನೋವು ತಂದಿದೆ. ಆದರೆ ಭಾರತೀಯರ ಸಂಭ್ರಮ ಪಾಕಿಸ್ತಾನಿಗಳ ಮುಖದಲ್ಲಿ ನಗು ಕಸಿದುಕೊಂಡಿದ್ದಂತೂ ಸತ್ಯ.